Hi students, Namaskara. I am Chandrasekhar AC, Assistant Professor of Mathematics. Today I am going to discuss how to find the auxiliary equation and complementary function for higher order ordinary differential equations with constant coefficients. This topic is present in third semester of BSc Mathematics. In the previous session, we all learned about how to identify the second and higher order ordinary differential equations with constant coefficients. ಸೆಕೆಂಡ್ ಮತ್ತು ಹೈಯರ್ ಆರ್ಡರ್ ಇರ್ತಕ್ಕಂಥ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ಪ್ರೀವಿಯಸ್ ಸೆಷನ್ನಲ್ಲಿ ಕಲ್ತ್ಕೊಂಡಿದ್ದೀವಿ. ಕೆಲವು ಎಕ್ಸಾಂಪಲ್ಸ್ ಮುಖಾಂತರನೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೊಂದು ಸಲ ಅದನ್ನು ಬೇಕಾದರೆ ಓದ್ಕೊಳ್ಳಿ. Complementary function for ordinary differential equations with constant coefficients. Learning objective: to solve a linear differential equation of higher order with constant coefficients for f of d into y equals 0. ಸೊ ಈ ಥರದ ಈಕ್ವೇಷನ್ಸನ್ನು ನಾವಿಲ್ಲಿ ತಗೋತೀವಿ ಈ ಸೆಷನ್ನಲ್ಲಿ. ಎಫ್ ಆಫ್ ಡಿ ಅಂದರೆ ಗೊತ್ತಿದೆ ನಿಮಗೆ. ವಾಟ್ ಈಸ್ ಎಫ್ ಆಫ್ ಡಿ? f of d equals a naught d power n plus a1 d to the power of n minus 1 plus etc. an minus 1 into d plus an into y equals f of x. ಬಟ್ ಈ ಕೇಸಲ್ಲಿ f of x equal to 0 ತೊಗೊಂಡಿದ್ದೀವಿ. ಅಂದರೆ ಹೋಮೋಜಿನಿಯಸ್ ಈಕ್ವೇಷನ್ಸ್ ಬರುತ್ತೆ. ಸೆಷನ್ ಔಟ್ಕಮ್ಸ್: ಸ್ಟೂಡೆಂಟ್ಸ್ ವಿಲ್ ಏಬಲ್ ಟು ಐಡೆಂಟಿಫೈ ದ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆಫ್ ಹೈಯರ್ ಆರ್ಡರ್ with constant coefficients. Students will able to understand auxiliary equation. ನೋಟ್ ಮಾಡ್ಕೊಳ್ಳಿ, auxiliary equation ಅಂತ ಬರುತ್ತಿಲ್ಲಿ, ಮತ್ತು ಕಾಂಪ್ಲಿಮೆಂಟರಿ ಫಂಕ್ಷನ್ ಮೇನ್, ಇವೆರಡನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾವ ರೀತಿ ಕಂಡುಹಿಡಿಬೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. Prerequisites: finding the linear differential equations of higher order with constant coefficients. Studied about the equation f of d into y equals f of x. Complementary function: the solution of f of d into y equals f of x has two parts called complementary function cf and particular integral pi, and is given by y equals cf plus pi or y equals yc plus yp. So this is the general solution. Solution is given by y equals addition of complementary function and particular integral. ಸೊ ಈ ಕೇಸಲ್ಲಿ ನಾವೀಗ ಈ ಪ್ರೆಸೆಂಟ್ ಸೆಷನಲ್ಲಿ ಕಲಿಯೋದು ಓನ್ಲಿ ಕಾಂಪ್ಲಿಮೆಂಟರಿ ಫಂಕ್ಷನ್. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಫಾರ್ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ಸ್ 0. ನೋಡಿ ರೈಟ್ ಹ್ಯಾಂಡ್ ಸೈಡ್ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 0 ಬರ್ತೀವಿ. ದಟ್ ಮೀನ್ಸ್ ಹೋಮೋಜಿನಿಯಸ್ ಹೈಯರ್ ಆರ್ಡರ್ linear differential equations ಬರುತ್ತೆ. So in this section we shall study on auxiliary equation and the rules to finding the complementary function. Definition and roots of auxiliary equation. Consider an equation f of d into y equals 0. The algebraic equation f of m equals 0 obtained by replacing d, ಇದು ಸ್ಮಾಲ್ ಡಿ ಇದೆ ಇಲ್ಲಿ, ಆ್ಯಕ್ಚುಲಿ ಇದು ಕ್ಯಾಪಿಟಲ್ ಡಿ. ರಿಪ್ಲೇಸಿಂಗ್ ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಎಮ್ ಇನ್ ಎಫ್ ಆಫ್ ಡಿ. ಎಫ್ ಆಫ್ ಡಿ ಇನ್ನೊಂದು ಸಲ ನೀವು ರೀಕಾಲ್ ಮಾಡಿ. ಎಫ್ ಆಫ್ ಡಿ ಅಂದರೆ ಏನಂತ, ಆ ಈಕ್ವೇಷನ್ನಲ್ಲಿರೋ ಎಫ್ ಆಫ್ ಡಿ ತೊಗೊಂಡಿದ್ವಲ್ಲ ಮೇಲ್ಗಡೆ, ಅದರಲ್ಲಿ ಕ್ಯಾಪಿಟಲ್ ಡಿ ಎಲ್ಲೆಲ್ಲಿ ಬರುತ್ತೆ ಅದನ್ನು ಸ್ಮಾಲ್ ಎಮ್ಮಿಂದ ರಿಪ್ಲೇಸ್ ಮಾಡ್ಕೋಬೇಕು. ಆವಾಗ ಎಫ್ ಆಫ್ ಎಮ್ ಈಕ್ವಲ್ 0 ಅನ್ನೋದೊಂದು ಈಕ್ವೇಷನ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಕ್ಸಿಲರಿ ಈಕ್ವೇಷನ್. ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ನೋಡಿ, ಇದು ಹೋಮೋಜಿನಿಯಸ್
ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಇದೆ, ಆರ್ಡರ್ 2 ಇದೆ, ಡಿಗ್ರಿ 1 ಇದೆ. ನೋಡಿ ಅದನ್ನು ಈ ಥರ ಬರೀಬೋದು ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ ಡಿನಲ್ಲಿ. ಆಫ್ಟರ್ ರಿಪ್ಲೇಸಿಂಗ್ ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಎಮ್, ನಾವು ವಿ ಗೆಟ್ ದಿಸ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಟರ್ಮ್ಸ್ ಆಫ್ ಎಮ್ ಅಲ್ಲಿ ಬರುತ್ತೆ, ಅದನ್ನು ಆಕ್ಸಿಲರಿ ಈಕ್ವೇಷನ್ ಅಂತ ಕರಿತೀವಿ. ಸಿನ್ಸ್ ಇಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್, ಸಾಲ್ವ್ ಮಾಡಿದಾಗ 2 ವ್ಯಾಲ್ಯೂಸ್ ಆಫ್ ಎಮ್ ಬರುತ್ತೆ, ಒಂದು -1 ಇನ್ನೊಂದು 4. ದೀಸ್ ಆರ್ ಕಾಲ್ಡ್ ರೂಟ್ಸ್ ಆಫ್ ಆಕ್ಸಿಲರಿ ಈಕ್ವೇಷನ್. ಇಲ್ಲಿ 2 ರೂಟ್ಸ್ ಬರ್ತಾಯಿದೆ, 2 ಡಿಫರೆಂಟ್ ರೂಟ್ಸ್ ಇದೆ, ರಿಯಲ್ ಇದೆ, ಡಿಸ್ಟಿಂಕ್ಟ್ ರೂಟ್ಸ್ ಇದೆ. ನೆಕ್ಸ್ಟ್ ರೂಲ್ಸ್ ಫಾರ್ ಫೈಂಡಿಂಗ್ ದಿ ಕಾಂಪ್ಲಿಮೆಂಟರಿ ಫಂಕ್ಷನ್ ಫಾರ್ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ಸ್ 0. ಬೇರೆ ಬೇರೆ ಕೇಸಸ್ ಬರುತ್ತೆ, ರೂಲ್ಸ್ ಬರುತ್ತೆ, ಹೌ ಟು ಫೈಂಡ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಅನ್ನೋದನ್ನು ನೋಡೋಣ. ಕೇಸ್ 1ನಲ್ಲಿ ರೂಟ್ಸು ರಿಯಲ್ ಇದ್ದು ಡಿಸ್ಟಿಂಕ್ಟ್ ಇದ್ದರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಯಾವ ರೀತಿ ಬರುತ್ತೆ ಅಂತ. ಲೆಟ್ ದ ರೂಟ್ಸ್ ಆಫ್ ಎಫ್ ಆಫ್ ಎಮ್ ಈಕ್ವಲ್ಸ್ 0 ಬಿ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಸೇ m1 m2 m3 mn. ರಿಯಲ್ ಮತ್ತು ಡಿಸ್ಟಿಂಕ್ಟ್ ಇದ್ದಾಗ ಸೊಲ್ಯೂಷನ್ಸ್ ಈ ಥರ ಬರುತ್ತೆ. c1 ಇಂಟು e ಟು ದಿ ಪವರ್ ಆಫ್ m1x, c2 e ಟು ದಿ ಪವರ್ ಆಫ್ m2x ಎಕ್ಸೆಟ್ರಾ, cn e ಟು ದಿ ಪವರ್ ಆಫ್ mnx. ನೆಕ್ಸ್ಟು ಜನರಲ್ ಸೊಲ್ಯೂಷನ್ಗೆ ಅವನ್ನೆಲ್ಲ ಆ್ಯಡ್ ಮಾಡಿರಾಯಿತು. ಆ್ಯಡಿಂಗ್ ಆಲ್ ವಿ ಗೆಟ್ general solution that is equal to y, where c1, c2, c3, cn are arbitrary constants. c1 e to the power of m1x plus c2 e to the power of m2x etc. cn e to the power of mnx is the general solution for the given ordinary differential equation, particularly homogeneous. Case 2, roots are real and repeated. ರಿಯಲ್ ಇದ್ದು ರೂಟ್ಸು ರಿಪೀಟ್ ಆದರೆ, ನೋಡಿ ಇಲ್ಲಿ m1 ಅನ್ನೋದೊಂದು ರೂಟು ರಿಪೀಟ್ ಆಗ್ತಾಯಿದೆ ಆರ್ ಟೈಮ್ಸ್ ರಿಪೀಟ್ ಆದಾಗ ಜನರಲ್ ಸೊಲ್ಯೂಷನ್ನ ಈ ಥರ ಬರ್ಕೋಬೇಕು. ದಿಸ್ ಈಸ್ ದಿ ಜನರಲ್ ಸೊಲ್ಯೂಷನ್ ಫಾರ್ ದ ಗಿವನ್ ಹೋಮೋಜಿನಿಯಸ್ ODE ವೆನ್ ದ ರೂಟ್ m1 is repeated r times. ರೂಟ್ಸ್ ಆರ್ ಇಮ್ಯಾಜಿನರಿ ಆರ್ ಕಾಂಪ್ಲೆಕ್ಸ್. ನೋಡಿ ಈಗ ಕೊಟ್ಟಿರೋ ಈಕ್ವೇಷನಲ್ಲಿ ಏನಾದರೂ ರೂಟ್ಸು ಆಕ್ಸಿಲರಿ ಈಕ್ವೇಷನ್ ತೊಗೊಂಡು ಬರೆದಾಗ 2 ರೂಟ್ ಈ ಥರ ಬಂದಾಗ, ಒಂದು ಆಲ್ಫಾ ಪ್ಲಸ್ ಐ ಬೀಟಾ, ಇನ್ನೊಂದು ಆಲ್ಫಾ ಮೈನಸ್ ಐ ಬೀಟಾ, ದಟ್ ಮೀನ್ಸ್ ಕಾಂಪ್ಲೆಕ್ಸ್ ರೂಟ್ಸ್ ಅಕ್ಕರ್ ಇನ್ ಕಾಂಜುಗೇಟ್ ಪೇರ್ಸ್. ಅದು ಗೊತ್ತಿದೆ ನಮಗೆ. ಈ ಥರ ರೂಟ್ಸ್ ಬಂದಾಗ ಸೊಲ್ಯೂಷನ್ ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ದಿಸ್ ಇಸ್ ದ ವೇ ಆಫ್ ರೈಟಿಂಗ್. ದಿಸ್ ಯು ಹ್ಯಾವ್ ಟು ಫಾಲೋ ದಿಸ್ equation or rule when complex roots occur in conjugate pairs. ಕೊಟ್ಟಿರೋ ಈಕ್ವೇಷನಲ್ಲಿ ಈ ಥರ ಆಕ್ಸಿಲರಿ ಈಕ್ವೇಷನ್ ಬಂದು ರೂಟ್ಸು ಕಾಂಪ್ಲೆಕ್ಸ್ ರೂಟ್ಸ್ ಬಂದರೆ ಯು ಹ್ಯಾವ್ ಟು ರೈಟ್ ದ ಸೊಲ್ಯೂಷನ್ ಆ್ಯಸ್ y ಈಕ್ವಲ್ಸ್ e ಟು ದಿ ಪವರ್ ಆಫ್ ax ಇಂಟು c1 cos beta x ಪ್ಲಸ್ c2 sin beta x. y ಈಕ್ವಲ್ಸ್ e ಟು ದಿ ಪವರ್ ಆಫ್ ಆಲ್ಫಾ x, ನಾಟ್ ax, e ಟು ದಿ ಪವರ್ ಆಫ್ ಆಲ್ಫಾ x. ಇದು ಆಲ್ಫಾ, ಇದು ಇಲ್ಲಿ ಆಲ್ಫಾ ಬರೀಬೇಕು, ಇಲ್ಲಿ ಎರಡೂ ಕಡೆ ಬೀಟಾ ಬರೀಬೇಕು, ಕಾಸ್ ಬೀಟಾ ಎಕ್ಸ್ ಸೈನ್ ಬೀಟಾ ಎಕ್ಸ್. ಮತ್ತು c1 c2 ಅವೆಲ್ಲ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ನೆಕ್ಸ್ಟು ಇನ್ ಜನರಲ್ ಇಟ್ ಕ್ಯಾನ್ ಬಿ ಶೋನ್ ದಟ್ ಇಫ್ ಎಫ್ ಆಫ್ ಎಮ್ ಈಕ್ವಲ್ 0 ಆ್ಯಸ್ ಇಮ್ಯಾಜಿನರಿ ರೂಟ್ಸು ಈ ಥರ ಇದ್ದು ರಿಪೀಟ್ ಆದರೆ ಟ್ವೈಸು, ಸೇಮ್ ರೂಟ್ಸು ರಿಪೀಟೆಡ್ ಟ್ವೈಸ್ ಇದ್ದಾಗ ಸೊಲ್ಯೂಷನ್ನ ಈ ಥರ ಬರೀಬೇಕು. ಏನದು y ಈಕ್ವಲ್ಸ್ e ಟು ದಿ ಪವರ್ ಆಫ್ ಆಲ್ಫಾ ಎಕ್ಸ್ into c1 plus c2x cos beta x plus c3 plus c4x sin beta x. Working rule for finding the complementary function. First you have to write the given equation f of t into y equals 0. After that auxiliary equation ನ ಬರ್ಕೋಬೇಕು, ಈ ಥರ ಅದನ್ನು ಸಾಲ್ವ್ ಮಾಡಬೇಕು. ಸೊ ಅಲ್ಲಿ ಬಂದಂಥ ರೂಟ್ಸನ್ನು ನೋಡಿಕೊಂಡು ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ದ ರೂಟ್ಸ್ ಆಫ್ ಆಕ್ಸಿಲರಿ ಈಕ್ವೇಷನ್ ನೀವು ಕಾಂಪ್ಲಿಮೆಂಟರಿ ಫಂಕ್ಷನ್ನ ಬರೀಬೇಕಾಗ್ತದೆ. ಮೇಲ್ಗಡೆ ರೂಲ್ಸನ್ನು ಕಲ್ತ್ಕೊಂಡು ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಫ್ ಫಸ್ಟ್ ಕ್ವಶನ್, ಇಫ್ m1 m2 m3, ನೋಡಿ ಇಲ್ಲಿ ರಿಯಲ್ ರೂಟ್ಸ್ ಕೊಟ್ಟಿದ್ದಾರೆ, ಮತ್ತು ನಾವು ಅದು ಅಂಡರ್ಸ್ಟುಡ್, ಅದು ರಿಯಲ್ ಮತ್ತು ಡಿಸ್ಟಿಂಕ್ಟ್ ಅಂತ ನಾವು ಅಂದ್ಕೋಬೇಕು. ಆವಾಗ ಜನರಲ್ ಸೊಲ್ಯೂಷನ್ ಯಾವ್ದು ಬರುತ್ತೆ, ಆವಾಗ ನೀವು ಮೇಲ್ಗಡೆ ಇರೋ ರೂಲ್ಸ್ ಎಲ್ಲ ನೋಡ್ಕೋಬೇಕು, ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ ಈ ಕೇಸಲ್ಲಿ ಫಸ್ಟ್ ಒನ್ಗೆ ಆನ್ಸರ್ ಸಿ ಆಗುತ್ತೆ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. y ಈಕ್ವಲ್ಸ್ e ಟು ದಿ ಪವರ್ ಆಫ್ m1x, c1 ಇಂಟು e ಟು ದಿ ಪವರ್ ಆಫ್ m1x ಪ್ಲಸ್ c2 ಇಂಟು e ಟು ದಿ ಪವರ್ ಆಫ್ m2x ಪ್ಲಸ್ c3 ಇಂಟು
e to the power of m3x. Second question, if m1 is a real root repeats 3 times, then general solution is, again ನೀವು ರೂಲ್ ನೋಡ್ಕೋಬೇಕು, ಮೇಲ್ಗಡೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಸೇಮ್ ರೂಟು ಆರ್ ಟೈಮ್ಸ್ ರಿಪೀಟ್ ಆದಾಗ ಫಾರ್ಮುಲಾ ಗೊತ್ತಿದೆ. ಈ ಕೇಸಲ್ಲಿ m1 ಅನ್ನೋದು ಒಂದು ರೂಟು 3 ಟೈಮ್ಸು ರಿಪೀಟ್ ಆಗ್ತಾ ಇದೆ. ಆನ್ಸರ್ ಬಂದು ಯಾವುದಾಗುತ್ತೆ? ಕರೆಕ್ಟ್ ಆನ್ಸರ್ ಬಂದು ಎ. Third one, if m1 equals m2, that is equal to m, are real. m3 and m4 are real and distinct. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇವೆರಡು ರೂಟು ಸೇಮ್ ರೂಟ್ಸ್ ಕೊಟ್ಟಿದ್ದಾರೆ. m1 ಆ್ಯಂಡ್ m2 ರಿಪೀಟೆಡ್ ರೂಟ್ಸ್ ಅಂತ ಅಂದ್ಕೊಳ್ಳಿ. ಅವನ್ನ m3 ಮತ್ತು m4 ರಿಯಲ್ ಇದೆ, ಡಿಸ್ಟಿಂಕ್ಟ್ ಇದೆ. ಎರಡು ರೂಟು ರಿಯಲ್ಲು ರಿಪೀಟೆಡ್ಡು, ಇನ್ನೆರಡು ರೂಟು ರಿಯಲ್ ಮತ್ತು ಡಿಸ್ಟಿಂಕ್ಟ್ ಇದೆ. ಆವಾಗ ಜನರಲ್ ಸೊಲ್ಯೂಷನ್ ಯಾವ್ದು ಬರುತ್ತೆ? ಅಗೈನ್ ಮೇಲ್ಗಡೆ ಎಕ್ಸ್ಪ್ಲೈನ್ ಮಾಡೋ ರೂಲ್ಸನ್ನು ಕಲ್ತ್ಕೊಳ್ಳಿ. ಕರೆಕ್ಟ್ ಆನ್ಸರು ಎ ಆಗುತ್ತೆ. ಸೊ ದಿಸ್ ಈಸ್ ಫಾರ್ 2 ರೂಟ್ಸ್ ರಿಪೀಟೆಡ್. ಈ ಎರಡು ಸೆಕೆಂಡ್ ಹಾಫ್ ಬಂದಿದ್ದು ರಿಯಲ್ ಮತ್ತು ಡಿಸ್ಟಿಂಕ್ಟಿಗೆ. ಕರೆಕ್ಟ್ ಆನ್ಸರ್ ಈಸ್ ಸಿ. ಕ್ವೆಶನ್ ನಂಬರ್ 4, if the complex root alpha plus or minus I beta is repeated 3 times, then the general solution is, ಮೇಲ್ಗಡೆ 2 ಟೈಮ್ಸ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ರೂಲ್ಸಲ್ಲಿ, ಇಲ್ಲಿ 3 ಟೈಮ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರು ಆ ರೂಲ್ಸನ್ನು ಕಲ್ತ್ಕೊಂಡು ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಆನ್ಸರ್ ಬಂದು, ಕರೆಕ್ಟ್ ಆನ್ಸರ್ ಬಂದು ಎ ಆಗುತ್ತೆ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. y equals e to the power of alpha x into c1 plus c2 x plus c3 x square cos beta x plus c1 dash plus c2 dash x plus c3 dash x square into sin beta x. This is the correct answer. Fifth question, if a plus or minus I beta are the purely imaginary roots, real part ಇಲ್ಲಿ 0 ಆಗಿದೆ, plus or minus I beta are the purely imaginary roots, then the general solution is, 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಗೈನ್ ರೂಲ್ಸನ್ನ ಕಲ್ತ್ಕೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡಿ. ಕರೆಕ್ಟ್ ಆನ್ಸರ್ ಬಂದು ಬಿ ಆಗುತ್ತೆ. y equals a into cos beta x plus b into sin beta x is the correct answer. ಸೊ ಇನ್ನೊಂದ್ಸಲ ಇದನ್ನು ಕಲ್ತ್ಕೊಂಡು ಪುನಃ ರಿವಿಷನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆಕ್ಸಿಲರಿ ಇಕ್ವೇಷನ್ ಮತ್ತು ಕಾಂಪ್ಲಿಮೆಂಟರಿ ಫಂಕ್ಷನನ್ನು ಯಾವ ರೀತಿ ಕಂಡುಹಿಡಿಬೋದು ಅನ್ನೋದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.